ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ. ಗೃಹಲಕ್ಷ್ಮಿಯರಿಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೆಲವೊಂದಷ್ಟು ಸ್ಟೇಟ್ಮೆಂಟ್ಗಳನ್ನ ಈಗ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಈಗ ಕೆಲವೊಂದಷ್ಟು ಜನರಿಗೆ ತುಂಬಾ ಪ್ರಾಬ್ಲಮ್ ಆಗಿರುವಂತದ್ದು 23ನೇ ಕಂತಿನ ಹಣ ಪ್ಲಸ್ 22. ಬೇಸಿಕಲಿ ಒಂದ್ 80% ಜನಕ್ಕೆ 22ನೇ ಕಂತಿನ ಹಣ ಬಂದಿದೆ. 23ನೇ ಕಂತಿನ ಹಣದ ಬಗ್ಗೆ ಸ್ವಲ್ಪ ಜನ ತಲೆ ಕೆಡಿಸ್ಕೊಂಡಿದ್ದಾರೆ. ಸೊ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೆಲವೊಂದಷ್ಟು ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿದ್ದಾರೆ. ಈ ವಿಚಾರವಾಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮ್ಗೆ. ಇಷ್ಟು ದಿನ ಏನಂತ ಹೇಳಿದಾರೆ ಅಂದ್ರೆ, ಬಹುಶೇಕಡ ಇಷ್ಟು ದಿನ ಇವರು ಗೃಹಲಕ್ಷ್ಮಿ ಹಣ ಕೊಡೋದ್ರಲ್ಲಿ ಏನು ತೊಂದರೆ ಆಗಿರ್ಲಿಲ್ವಂತೆ. ಆಯ್ತಾ, ಇವರು ಆರಾಮಾಗಿ ಹಣ ಕೊಟ್ಕೊಂಡೇ ಬಂದಿದಾರಂತೆ. ಹಾಗಾದ್ರೆ ಜನಸಾಮಾನ್ಯರದ್ದು ಕಷ್ಟನೇ ಕೇಳೋದಿಕ್ಕೆ ಸರ್ಕಾರ ರೆಡಿ ಇಲ್ವಾ ಅಂತ ಹೇಳಿ ಗೊತ್ತಾಗಲ್ಲ. ಇವ್ರುಗಳು ಮೀಡಿಯಾಗಳ ಮುಂದೆ ಬಿಲ್ಡಪ್ ಕೊಡೋದಿಕ್ಕೋ ಅಥವಾ ಏನ್ ಮಾಡೋದಿಕ್ಕೆ ಈ ತರ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾರೆ ಗೊತ್ತಿಲ್ಲ ನನಗೆ. ಯಾವತ್ತೂ ನಾವು ತೊಂದರೆ ಮಾಡಿಲ್ಲ, ಎಲ್ಲಾ ಮಹಿಳೆಯರ ಖಾತೆಗೂ ನಾವು ಕರೆಕ್ಟ್ ಆಗಿ ಹಣನ ಹಾಕಿದೀವಿ, ಹಂಗೆ ಹಿಂಗೆ ಅಂತ ಯಾಕೆ ಈ ತರ ಉಡಾಫೆ ಸ್ಟೇಟ್ಮೆಂಟ್ ಗಳನ್ನ ಸುಳ್ಳು ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇದಾರೆ. ಜನಸಾಮಾನ್ಯರನ್ನ ಕೇಳ್ರಿ, ಇನ್ನೂನು ಎಷ್ಟೊಂದ್ ಜನಕ್ಕೆ 20ನೇ ಕಂತಿನ ಹಣದಿಂದನೂ ಬಂದಿಲ್ದೇ ಇರೋಂಥದ್ದು ಎಷ್ಟೋ ಉದಾಹರಣೆಗಳು ನಮ್ಮ ಹತ್ರ ಇದಾವೆ. ಇವರು ಉದಾಸೀನವಾಗಿ ಈ ತರ ಸ್ಟೇಟ್ಮೆಂಟ್ ಕೊಡ್ತಾರೆ. ನಾವು ಮಹಿಳಾ ಸಬಲೀಕರಣ ಮಾಡ್ತೀವಿ, ಅವ್ರಿಗೆ ಅದಕ್ಕೆ ಹೆಲ್ಪ್ ಮಾಡ್ತೀವಿ, ಇದಕ್ಕೆ ಹೆಲ್ಪ್ ಮಾಡ್ತೀವಿ ಅನ್ಬಿಟ್ಟು ಈ ತರ ಸುಳ್ಳು ವರದಿನ ಕೊಡಬಾರ್ದು. ಈಗ ಇನ್ನೊಂದೇನ್ ಕೊಟ್ಟಿದ್ದಾರೆ ಗೊತ್ತಾ, ಯೋಜನೆಯಡಿ ಯಾವುದೇ ಮಹಿಳೆಯರ ಖಾತೆಗೆ ಹಣ ಬಾಕಿ ಉಳಿದಿಲ್ವಂತೆ. ಸ್ಟೇಟ್ಮೆಂಟ್ ಕೊಟ್ಟಿರೋದು, ತಾಂತ್ರಿಕ ಸಮಸ್ಯೆಯಿಂದ ಕೆಲವು ಖಾತೆಗಳಿಗೆ ವಿಳಂಬವಾದರೂ ಎಲ್ಲ ಅರ್ಹರ ಮಹಿಳೆಯರ ಖಾತೆಗಳಿಗೆ ನವೆಂಬರ್ 1ರಿಂದ 5ನೇ ತಾರೀಕಿನ ಒಳಗಾಗಿ ಜಮಾ ಆಗಲಿದೆ. ತಾರೀಖ್ ಎಷ್ಟಿವತ್ತು? 8 ಆಯ್ತು. ಎಲ್ಲ ಹಣ ಬಂತು? ಸುಮ್ನೆ ಉಡಾಫೆ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇರ್ತಾರೆ, ಸಿಕ್ಕಾಪಟ್ಟೆ ಉಡಾಫೆ ಸ್ಟೇಟ್ಮೆಂಟ್ಗಳು. ಇಷ್ಟೇ ಅಲ್ಲ, ಇನ್ನೊಂದು ಕೊಟ್ಟಿದ್ದಾರೆ ನೋಡಿ, ಜನವರಿ ಟು ಅಕ್ಟೋಬರ್ 2025 ಹಣ ಯಶಸ್ವಿಯಾಗಿ ಜಮಾ ಆಗಿದೆಯಂತೆ. ಹೌದಾ? ಎಷ್ಟು ಜನಕ್ಕೆ ಬಂದಿದೆ ಹಾಗಾದ್ರೆ? ನವೆಂಬರ್ 25ರ ಹಣ ನವೆಂಬರ್ 2025 ಹಣ ನವೆಂಬರ್ 1ನೇ ತಾರೀಕಿಂದ 5ನೇ ತಾರೀಕು ಒಳಗಡೆ ಜಮಾ ಮಾಡ್ತೀವಿ. ಡಿಸೆಂಬರ್ 2025 ಅಂತಿಮ ತ್ರೈಮಾಸಿಕ ಪಾವತಿ ಒಳಪಟ್ಟಿ ಡಿಸೆಂಬರ್ ಮೊದಲ ವಾರದಲ್ಲಿ ಪ್ರಕಟವಾಗಲಿದೆ. ಸರಿ ಆಯ್ತು, ನಮ್ಗೆ 24ನೇ ಕಂತಿನ ಹಣದ ಬಗ್ಗೆ ಮಾತಾಡೋದ್ ಬೇಡ. ಇಷ್ಟೊಂದು ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇದಾರೆ. ಯಾರಿಗೆ ಹಣ ಬಂದಿದೆ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಇವತ್ತಿಗೂ ಸಹ ಪ್ರತಿ ಸತಿನೂ ನಾನು ಗೃಹಲಕ್ಷ್ಮಿ ವಿಡಿಯೋ ಮಾಡಿದಾಗ ಕಮೆಂಟ್ ಅಲ್ಲಿ ಹಾಕೋದು, ನಮಗ್ ಹಣ ಬಂದಿಲ್ಲ ಅನ್ನೋದೇ 99% ಇದ್ರೆ 1% ಮಾತ್ರ ನಮಗ್ ಬಂದಿದೆ ಅನ್ನೋದನ್ನ ಕಮೆಂಟ್ ಹಾಕ್ತಾ ಇರುವಂತ ಜನ ಇದ್ದಾರೆ. ಈ ತರ ರಾಂಗ್ ಸ್ಟೇಟ್ಮೆಂಟ್ ನ ಕೊಡ್ತಾರೆ. ಇವತ್ತು ಆಲ್ರೆಡಿ ನವೆಂಬರ್ 8ನೇ ತಾರೀಕು ಆಯ್ತು, ಇನ್ನೂ ಕೆಲವೊಂದಷ್ಟು ಜನರಿಗೆ ಹಣ ಜಮಾ ಆಗಿಲ್ಲ. ಏನ್ ಮಾಡ್ಬೇಕು? ಈ ತರ ಸುಳ್ಳು ಸ್ಟೇಟ್ಮೆಂಟ್ ಗಳನ್ನೆಲ್ಲ ಕೊಟ್ಕೊಂಡು ಹಣ ಹಾಕ್ತಿವಿ, ಹಣ ಹಾಕಿದೀವಿ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಡ್ತಾ ಇದಾರಲ್ಲ, ಇಟ್ ಇಸ್ ವೆರಿ ರಾಂಗ್ ಅಂತ ಅನ್ಸುತ್ತೆ. ನಿಮ್ಮ ಅನಿಸಿಕೆ ಏನು ಇದರ ಬಗ್ಗೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಬಿಕಾಸ್ ಜನರ ಅಭಿಪ್ರಾಯನೇ ತುಂಬಾ ಇಂಪಾರ್ಟೆಂಟ್ ಆಗುವಂಥದ್ದು. ನೀವು ಏನ್ ಹೇಳ್ತೀರಾ ಅದ್ರ ಮೇಲೆ ಸರ್ಕಾರನೂ ನಡೆಯುತ್ತೆ. ಅಂದ್ರೆ ಅವ್ರು ಅನ್ಕೋಬಿಟ್ಟು ಅವ್ರೆಲ್ಲರಿಗೂ ಬಂದ್ಬಿಟ್ಟಿದೆ, ನಮ್ದೇನು ಇದಿಲ್ಲ, ತೊಂದರೆ ಇಲ್ಲ ಅಂತ. ಬಟ್ ಆಕ್ಚುಯಲ್ ಫ್ಯಾಕ್ಟು ಹಣನೇ ಬಂದಿಲ್ಲ. ಸೊ ನಿಮ್ಮ ಒಂದು ಕಮೆಂಟ್ಗಳಿಂದ ಅವ್ರಿಗೂ ಅರ್ಥ ಆಗುತ್ತೆ. ಬಿಕಾಸ್ ಅಫ್ಕೋರ್ಸ್ ಯಾರಾದ್ರೂ ವಿಡಿಯೋ ನೋಡ್ತಾರೆ, ಗೌರ್ಮೆಂಟ್ ಅಫಿಷಿಯಲ್ಸ್. ಅದ್ರ ಬಗ್ಗೆ ನಾವು ನಂಬಿಕೆ ಇಟ್ಕೋಬೇಕಂದ್ರೆ ಏನೇ ಚೇಂಜಸ್ ಆದ್ರೂ ಒಬ್ಬ ಯೂಟ್ಯೂಬರ್ ಮಾಡುವಂತ ವಿಡಿಯೋಗಳಿಂದಾನೇ ಚೇಂಜಸ್ ಆಗೋದು, ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ನೀವು ಅದಕ್ಕೆ ಸ್ಪಂದಿಸ್ಬೇಕು. ಅಂಡ್ 23ನೇ ಕಂತಿನ ಹಣ ಇನ್ನೂ ಟೈಮ್ ಆಗುತ್ತೆ ಬಿಡಿ, ಡಿಸೆಂಬರ್ಗೆ. ಅದ್ರ ಬಗ್ಗೆ ಮಾತಾಡೋದು ಬೇಡ ನಾವು. ಈಗ ಬರ್ಬೇಕಾಗಿರೋದು ಕ್ಲಿಯರ್ ಆಗಿ 22ನೇ ಕಂತಿನ ಹಣ. 24 ನಮ್ಗೆ ಡಿಸೆಂಬರ್ ಬರುತ್ತೆ. 23 5ನೇ ತಾರೀಕು ಒಳಗೆ ಹಾಕ್ತಿವಿ ಅಂತ ಅಂದವರು ಇನ್ನು ಸೌಂಡ್ ಆಗಿಲ್ಲ. 22ನೇ ಕಂತಿನ ಹಣ ತುಂಬಾ ಜನಕ್ಕೆ ಪೆಂಡಿಂಗ್ ಇದೆ, ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಸೊ ನಿಮಗೆ ಎಷ್ಟು ಜನಕ್ಕೆ ರೀಸೆಂಟ್ ಆಗಿ ಹಣ ಜಮಾ ಆಯ್ತು ಅಂಡ್ ಎಷ್ಟನೇ ಕಂತಿನ ಹಣ ಜಮಾ ಆಯ್ತು, ಯಾವ ಜಿಲ್ಲೆ ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ಗೃಹಲಕ್ಷ್ಮಿ ಇದೆ ಏನಾದ್ರೂ ಅಪ್ಡೇಟ್ಸ್ ಇದ್ರೆ ಖಂಡಿತ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಇನ್ನೊಂದು ವಿಚಾರ ಏನು ಅಂತ ಅಂದ್ರೆ, ನಿಮಗೆ ಇನ್ ಮುಂದೆ ಹಣ ಯಾವಾಗ ಬರುತ್ತೆ, ನಮ್ಗೆ ಎಷ್ಟು ಕಂತಿನ ಹಣ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ವಾಟ್ಸಪ್ ಮುಖಾಂತರ ಚೆಕ್ ಮಾಡ್ಕೊಳ್ಳೋದಕ್ಕೂ ಸಮೇತ ಏನೋ ರೆಡಿ ಮಾಡ್ತಾ ಇದಾರಂತೆ. ಅಂದ್ರೆ ಫಾರ್ ಎಕ್ಸಾಂಪಲ್, ಇವಾಗ ನಾವು ನಮ್ದು ಬ್ಯಾಂಕ್ ಸ್ಟೇಟ್ಮೆಂಟ್ ನ ನೋಡ್ಬೇಕಂದ್ರೆ ಇವಾಗೆಲ್ಲ ಇಂಟರ್ನೆಟ್ ಬ್ಯಾಂಕಿಂಗು ನೋಡ್ತಾ ಇಲ್ಲ, ಎಲ್ಲ ವಾಟ್ಸಪ್ ಬ್ಯಾಂಕಿಂಗ್ ನೋಡುವಂತ ಒಂದು ಇದಾಗಿ ಹೋಗ್ಬಿಟ್ಟಿದೆ ಅಲ್ವಾ? ಸೊ ವಾಟ್ಸಪ್ ಅಲ್ಲಿ ನಾವು ಬ್ಯಾಂಕಿಂಗ್ ಅವ್ರಿಗೆ ಹಾಯ್ ಅಂತ ಕಳಿಸ್ತೀವಿ. ಆಮೇಲೆ ಅಕೌಂಟ್ ಸ್ಟೇಟ್ಮೆಂಟ್ ನೋಡ್ಬೇಕು, ಮಿನಿ ಸ್ಟೇಟ್ಮೆಂಟ್ ನೋಡ್ಬೇಕು, ಟ್ರಾನ್ಸಾಕ್ಷನ್ಸ್ ಮಾಡ್ಬೇಕು ಅಂದ್ರೆ ವಾಟ್ಸಪ್ ಮುಖಾಂತರ ಮಾಡ್ತಾ ಇದೀವಲ್ಲ, ಅದೇ ರೀತಿ ಗೃಹಲಕ್ಷ್ಮಿಗೂ ವಾಟ್ಸಪ್ ಮಾಡ್ತಾರಂತ ಇವಾಗ. ಅದು ಯಾವಾಗ ಮಾಡ್ತಾರೋ ಅದೇನ್ ಕತೆನೋ ಗೊತ್ತಿಲ್ಲ. ಸದ್ಯಕ್ಕಂತೂ ಇದನ್ನ ಹೇಳಿದ್ದಾರೆ, ನಾವು ವಾಟ್ಸಪ್ ಅಲ್ಲೂ ಸಮೇತ ನೀವು ಎಷ್ಟು ಕಂತಿನ ಹಣ ಬರಬೇಕು, ಎಷ್ಟು ಬಂದಿದೆ ಅನ್ನೋದನ್ನ ಚೆಕ್ ಮಾಡ್ಕೊಳಕ್ಕೆ ವ್ಯವಸ್ಥೆ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಅಂತ. ಸೊ ಬಂದ ಮೇಲೆ ಅದು ಚಾಲನೆ ಆದ್ಮೇಲೆ ನಿಮ್ಗೆ ನಾನು ತಿಳಿಸ್ಕೊಡ್ತೀನಿ. ಸೊ ಇದು ಇವತ್ತಿನ ಗೃಹಲಕ್ಷ್ಮಿ ಅಪ್ಡೇಟು. ಏನೇ ಇದ್ರು ಕಮೆಂಟ್ ಅಲ್ಲಿ ತಿಳಿಸಿ. ಸಿಗೋಣ ಮತ್ತೊಂದಷ್ಟು ವಿಡಿಯೋ ಒಂದಿಗೆ. ನಮಸ್ಕಾರ.